ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಮ್ಮೂರನ್ನ ಎಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರ ಜಾತ್ರೆನ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಮ್ಮೂರ ಜಾತ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು ನೀವು, ಎಲ್ಲ ಕಡೆ ಪೋಸ್ಟರ್ಸ್ ಅನಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಲೈಟಿಂಗ್ಸ್ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಲೈಟಿಂಗ್ಸಿಂದ ಕವರ್ ಆಗಿದೆ. ಇದು ಯಾವ ಊರು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾರಿಗೆಲ್ಲ ನಿಮ್ಗೆ ಐಡಿಯಾ ಬರುತ್ತೋ ಯಾವ ಊರು ಅಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡ್ತಿರ್ಬೋದು ನೀವು, ಗೊಂಬೆಗಳು ಮತ್ತು ದೇವರ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ ಮಾರೋದಕ್ಕೆ. ಇದು ಬಂದು 50ನೇ ವರ್ಷದ ಕರಗ ಮಹೋತ್ಸವ. ಅದಕ್ಕೋಸ್ಕರ ತುಂಬಾ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಸೊ ಇವಾಗ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನು ಅಂತ ಹೇಳ್ತೀನಿ. ಸೊ ಯಾವಾಗಲೂ ಕರಗ ದೇವಸ್ಥಾನದಿಂದ ಹೊರಗಡೆ ಬರುತ್ತಲ್ಲ, ದ್ರೌಪದಮ್ಮ ದೇವಸ್ಥಾನ, ಆ ದೇವಸ್ಥಾನನ ತೋರ್ಸೋಕ್ಕೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ಆ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಸಹ ಎಷ್ಟು ಪೋಸ್ಟರ್ಗಳನ್ನ ಹಾಕಿದ್ದಾರೆ ಅಂತ ನೋಡ್ತಿರ್ಬೋದು ನೀವು. ಸೊ ದೇವಸ್ಥಾನ ಎಂಟ್ರಿ ಕೊಡ್ತಿದ್ದೀವಿ. ಹೇಗಿದೆ ನೋಡಿ, ಎಂಟ್ರೆನ್ಸಲ್ಲಿ ಎಲ್ಲ ತೋರಣಗಳು, ಹೂವು, ಪ್ಲಾಸ್ಟಿಕ್ ಹೂವು, ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ ಮಾರೋದಕ್ಕೋಸ್ಕರ. ಡೆಕೋರೇಷನ್ ನೋಡಿ, ಫ್ಲವರ್ ಡೆಕೋರೇಷನ್ ಹೇಗಿದೆ ದೇವಸ್ಥಾನದಲ್ಲಿ ಅಂತ. ಇದೆ ಆ ದೇವಸ್ಥಾನ. ಈ ದೇವಸ್ಥಾನದಿಂದನೇ ಹೊರಗಡೆ ಬರೋದು ಕರಗ. ಸೊ ಈ ಥರ ಇದೆ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಚೌಟ್ರಿ ಇದೆ. ಮದುವೆ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಇಲ್ಲಿ. ಸೊ ಇದೆಲ್ಲ ನೋಡಿಕೊಂಡು, ಲೈಟಿಂಗ್ಸ್ನೆಲ್ಲ ನೋಡಿಕೊಂಡು, ಅವತ್ತು ರಾತ್ರಿನೇ ಹಸಿ ಕರಗ ಇತ್ತು ನೋಡಿ, ಎಲ್ಲ ಬರ್ತಿದ್ದಾರೆ. ಹಸಿ ಕರಗ ನಾವೆಲ್ಲ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಿದ್ವಿ ನೋಡೋದಕ್ಕೆ. ತುಂಬಾ ಚೆನ್ನಾಗಿತ್ತು. ನನ್ನ ಕೈಲಾದಷ್ಟು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹತ್ತಿರ ಹೋಗೋಕ್ಕಾಗಿಲ್ಲ. ಎಲ್ಲೆಲ್ಲಿ ಅವ್ರನ್ನ ಹತ್ರದಿಂದ ನೋಡ್ಬೋದೋ ಅಲ್ಲಿಂದ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇದು 50ನೇ ಕರಗ ಮಹೋತ್ಸವ ಆಗಿರೋದ್ರಿಂದ ತುಂಬಾ ಜನ ಸೇರಿದ್ರು. ಸೊ ಬರೋ ದಾರಿನಲ್ಲಿ ಎಲ್ಲರೂ ಮನೆ ಹತ್ರ ಆರತಿನ ಬೆಳಗೋದಕ್ಕೆ ಅಂತ ಎಲ್ಲ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು. ಸೊ ಎಲ್ಲ ಮನೆ ಹತ್ರನೂ ಆರತಿನ ಬೆಳಗಿಸ್ಕೊಂಡು ಹಸಿ ಕರಗ ಅಲ್ಲಿಂದ ಮುಂದೆ ನಡೀತು. ಸೊ ಇದು ಹೂವಿನ ಕರಗ. ಆಫ್ಟರ್ 2 days ಇದು ಹೂವಿನ ಕರಗ. ನೋಡ್ತಿರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಕಾಲಿಡೋಕ್ಕೂ ಸಹ ಜಾಗ ಇರಲಿಲ್ಲ, ಅಷ್ಟು ಜನ. ಕರಗ ಬರೋ ಟೈಮಲ್ಲಿ ಈ ಥರ ಪಟಾಕಿ ಸಿಡಿಸ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ನೋಡ್ಕೊಂಡು ಕೂತ್ಕೊಂಡಿದ್ವಿ. ಜನ ಎಲ್ಲ ತುಂಬ ಖುಷಿಯಿಂದ ಕಾಯ್ತಾಯಿದ್ರು ಕರಗನ ನೋಡೋದಕ್ಕೆ. ಕರಗ ಬರೋ ಖುಷಿಗೆ ಪಟಾಕಿನೆಲ್ಲ ಸಿಡಿಸ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ಕರಗ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಿದ್ದಂಗೆ ಜನ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು ಎಲ್ಲ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಸೊ ಇಲ್ಲೆಲ್ಲ ಜನ ಎಲ್ಲ ನೋಡಿದ್ದಾದಮೇಲೆ ಸ್ಟೇಜ್ ಮೇಲೆ ಈ ಥರ ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇದೆಲ್ಲ ಆದಮೇಲೆ ಸೊ ಊರಲ್ಲಿ ಎಲ್ಲ ಕಡೆ ಓಡಾಡ್ತಾರೆ ಅವರು. ಸೊ ಇಲ್ಲಿ ಒಂದು 1/2 hour ಇಲ್ಲ 3/4 hour ಸ್ವಲ್ಪ ಎಂಟರ್ಟೈನ್ ಮಾಡಿ ಆಮೇಲೆ ಅಲ್ಲಿಂದ ಎಲ್ಲ ಊರೆಲ್ಲ ಓಡಾಡಬೇಕು ಅವರು ಬೆಳಗಿನ ಜಾವವರೆಗೂ. ಸೊ ಅಲ್ಲಿಂದ ನಾನು ಅದೆಲ್ಲ ನೋಡಿಕೊಂಡು ಬಂದ್ವಿ. ಆ ನಂತರ ಮತ್ತೆ ನೋಡಿ ಅಲ್ಲಿ ಸುತ್ತು ಪಟಾಕಿನೆಲ್ಲ ಹಚ್ಚಿದ್ದಾರೆ. ಜನ ತುಂಬಾ ಖುಷಿಪಟ್ಟರು. ಆಮೇಲೆ ಮತ್ತೆ ರೋಡಲ್ಲಿ ಅವ್ರು ಹೋಗ್ಬೇಕಾದ್ರೆ ಅಲ್ಲೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗಿನ್ ಮಾಡ್ತಾ ಇದ್ದೀನಿ. ಬಾಯ್.
పట్టిరా రొమ్మెత్తి పెట్టిరా దండెత్తి కొట్టరా ఒకటి పట్టిరా రొమ్మెత్తి పెట్టిరా దండెత్తి కొట్టరా ఆది జ్వాల అనంత జ్వాల పైర జ్వాల వీర జ్వాల దైవ జ్వాల కామాగ్ని జ్వాల జీవ జ్వాల ప్రాణ జ్వాల